ಹಾಯ್, ಹಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ನಾನು ಕೂಡನು ಚೆನ್ನಾಗಿದ್ದೀನಿ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಸುಮಾರಾಣಿ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಏನು ಅಡುಗೆ ಮಾಡ್ತಾ ಇದ್ದೀನಿ ಅಂದರೆ, ಕೇರಳ ಸೈಡಲ್ಲಿ ಗುರುವಾಯೂರಪ್ಪ ಟೆಂಪಲಲ್ಲಿ ಒಂದು ಆದಾ ಪ್ರಸಾದಂ ಅಂತ ಮಾಡ್ತಾರೆ. ಆ ಒಂದು ಪ್ರಸಾದನ ನಾನಿವತ್ತು ಮಾಡ್ತಾ ಇದ್ದೀನಿ. ಅದ್ರ ಜೊತೆಗೆ ತೊಗರಿಕಾಯಿ ಹುಳಿ ಸಾಂಬಾರು ಮತ್ತು ರೈಸು ಮತ್ತು ರಾಗಿ ಹಸಿಟ್ಟಲ್ಲಿ ಮುದ್ದೆ ಮಾಡ್ತಾರೆ. ಅದು ಒಂದು ಮಾಡ್ತಾ ಇದ್ದೀನಿ. ಬನ್ನಿ ನಾನು ಹೇಗೆ ಮಾಡ್ತೀನಿ ಅಂತ ತೋರಿಸ್ತೀನಿ. ಆ್ಯಂಡ್ ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು ಸುಮಾರಾಣಿ ಯೂಟ್ಯೂಬ್ ಚಾನಲ್. ಈ ಒಂದು ಸ್ವೀಟ್‌ನ ನಾನು ಏನಕ್ಕೆ ಮಾಡಿದ್ದೀನಿ ಅಂದರೆ, ಲಾಸ್ಟ್ ಟೈಮು ನಾವು ಕೇರಳಕ್ಕೆ ಹೋದಾಗ ದೇವಸ್ಥಾನದಲ್ಲಿ ಊಟ ಮಾಡಿದಾಗ ಲಾಸ್ಟಲ್ಲಿ ಪ್ರಸಾದ ಅಂತ ಅಂದ್ಬಿಟ್ಟು ಆದಾ ಪಾಯಸನ ಕೊಟ್ಟಿದ್ದರು. ನಮಗೆ ಈ ಒಂದು ಪಾಯಸ ತುಂಬ ಇಷ್ಟ ಆಗಿತ್ತು. ಹಾಗಾಗಿ ನಾನು ಅಮೆಝಾನಿಂದ ಈ ಒಂದು ಆದಾ ರೈಸ್‌ನ ತರಿಸ್ಕೊಂಡು ಟ್ರೈ ಮಾಡಿದ್ದೀನಿ. ರೈಸ್ ಪಲದಮ್ ಅಂತಲೂ ಕರೀತಾರೆ, ಆದಾ ರೈಸ್ ಅಂತಲೂ ಕರೀತಾರೆ. ಅಮೆಝಾನಲ್ಲಿ ಮಾತ್ರ ಸಿಗುತ್ತೆ. ಹಾಗೆ 200 ಗ್ರಾಮ್ ಅಷ್ಟು ನಾನು ಯೂಸ್ ಮಾಡಿದ್ದೀನಿ. 200 ಗ್ರಾಮ್ ಆದಾ ರೈಸ್‌ನ ಚೆನ್ನಾಗಿ ನೀರಲ್ಲಿ ತೊಳೆದಿಟ್ಕೊಂಡು, ಅದಕ್ಕೆ ಬಿಸಿ ಬಿಸಿ ಕುದೀತಾ ಇರೋ ನೀರನ್ನ ಹಾಕ್ಕೊಂಡು ಒಂದು ಅರ್ಧ ಗಂಟೆ ನೆನೆಸಿಟ್ಕೋಬೇಕು. ಒಂದು ಕಾಲು ಗಂಟೆ ನೆನೆಸಿಟ್ಕೊಂಡ್ರೂ ಸಾಕಾಗತ್ತೆ. ನೀರಲ್ಲಿ ಚೆನ್ನಾಗಿ ನೆಂದ ಮೇಲೆ ಸ್ವಲ್ಪ ದಪ್ಪಕ್ಕೆ ವೈಟ್ ಕಲರಾಗಿ ಕಾಣಿಸುತ್ತೆ. ಒಂದು ಪಾತ್ರೆಗೆ ಒಂದು ದೊಡ್ಡ ಗ್ಲಾಸಷ್ಟು ಗಟ್ಟಿ ಹಾಲನ್ನ ತಗೊಂಡಿದ್ದೀನಿ. 1.5 ಗ್ಲಾಸಷ್ಟು ನೀರನ್ನ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಕಾಯಿಸ್ಕೊಬೇಕು. ಸ್ವಲ್ಪ ಚೆನ್ನಾಗಿ ಕಾದಾದ್ಮೇಲೆ ಒಂದು ಚಿಕ್ಕ ಬೌಲಲ್ಲಿ ಸಕ್ಕರೆನ ಹಾಕ್ಕೊಂಡಿದ್ದೀನಿ. ಸಕ್ಕರೆ ನಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಬೋದು. ಮತ್ತು ಆದಾ ರೈಸ್, ನೆಂದಿರೋ ಆದಾ ರೈಸ್‌ನ ಮತ್ತು ನೀರೆಲ್ಲ ಚೆನ್ನಾಗಿ ಸೋರ್ಸಾದ್ಮೇಲೆ ನಾನು ಕಾಯಿಸಿರೋ ಹಾಲಿಗೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಮತ್ತು ಅಲ್ಲಲ್ಲೇ ತಿರುಗಿಸ್ಕೊತಾ ಇರಬೇಕು, ಇಲ್ಲಾಂದರೆ ತಳ ಹಿಡ್ಕೊಂಬಿಡುತ್ತೆ. ಇದಿಷ್ಟೇ. ತುಂಬ ಸಿಂಪಲ್ಲು, ಬೇಗ ಆಗುತ್ತೆ. ಮತ್ತು ಒಂದು ಅರ್ಧ ಗ್ಲಾಸ್ ನೀರನ್ನ ಹಾಕ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ಬೆಲ್ಲ ಹಾಕ್ಕೊಂಡು ಒಂದು ಸ್ವಲ್ಪ ಪಾಕ ಬರೋ ಹಂಗೆ ಮಾಡಿಕೊಂಡು ಆದಾ ಪಾಯಸ ಮಾಡ್ಕೊಂಡಿರ್ತೀವಲ್ಲ ಅದಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಬೇಕು. ಇದು ಜಸ್ಟು ಲೈಟಾಗಿ ಕಲರ್ಗೋಸ್ಕರ ಅಷ್ಟೇ ಹಾಕ್ಕೊಳ್ಳೋದು. ತುಂಬ ಸಿಂಪಲ್ಲಾಗಿ ಮಾಡ್ಕೊಬೋದು. ಅದಕ್ಕೋಸ್ಕರ ನಾನು ಮಾಡೋಣ ಅಂತ ಅಂದ್ಬಿಟ್ಟು ಮಾಡಿದ್ದೆ. ತುಂಬ ರುಚಿಯಾಗಿ ಚೆನ್ನಾಗಿ ಬಂದಿತ್ತು. ಇಷ್ಟ ಆದರೆ ನೀವು ಒಂದ್ಸಲ ಟ್ರೈ ಮಾಡಿ. ಇವಾಗ ಹಸಿಕಾಯಿ ಸೀಸನ್ ಇರೋದ್ರಿಂದ ತೊಗರಿಕಾಯಿ ತೊಗೊಬಂದಿದ್ದೆ. ಅದಕ್ಕೆ ತೊಗರಿಕಾಯಿ ಹುಳಿ ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಅದಕ್ಕೆ ನಾನು 2 ಬದನೆಕಾಯಿನ ತೊಗೊಂಡಿದ್ದೀನಿ, 3 ಆಲೂಗೆಡ್ಡೆ ತೊಗೊಂಡಿದ್ದೀನಿ, ಒಂದು 3 ಟೊಮೆಟೊ ತೊಗೊಂಡಿದ್ದೀನಿ, ಒಂದು 3 ಈರುಳ್ಳಿ ತೊಗೊಂಡಿದ್ದೀನಿ. ಉಳಿದಿರೋದನ್ನ ನಾನು ಆಮೇಲೆ ತೋರಿಸ್ತೀನಿ. ಇದೆಲ್ಲ ಫಸ್ಟು ಕ್ಲೀನಾಗಿ ತೊಳೆದು ಹಚ್ಚಿಟ್ಕೊತಾ ಇದ್ದೀನಿ. ಈರುಳ್ಳಿ ಟೊಮೆಟೊನ ರುಬ್ಬೋದಕ್ಕೂ ಹಚ್ಚಿಟ್ಕೊಂಡಿದ್ದೀನಿ. ಹಾಗೆ ಒಗ್ಗರಣೆಗೂ 1 ಈರುಳ್ಳಿ 1 ಟೊಮೆಟೊನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಈ ಸಾಂಬಾರನ್ನ ನಾವು ರೆಗ್ಯುಲರಾಗಿ ಮಾಡ್ಕೊತೀವಿ. ಮೊದಲೆಲ್ಲ ಹುಳಿ, ಅವರೆಕಾಳು ಹುಳಿ ಅಂದರೆ ಒಣಗಿರೋ ಕಾಳಲ್ಲಿ ಮಾಡ್ಕೊತಾ ಇದ್ವಿ. ಇವಾಗ ಹಸಿ ಕಾಳು ಸೀಸನ್ ಇರೋದ್ರಿಂದ ತೊಗರಿಕಾಯಿ ತೊಗೊಬಂದಿದ್ದೆ. ಇವಾಗ ಅದ್ರದ್ದು ಹುಳಿ ಮಾಡೋಣ ಅಂತ ಅಂದ್ಬಿಟ್ಟು ತೊಗರಿ ಕಾಳನ್ನ ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀನಿ. ರುಬ್ಕೊಳ್ಳೋದಕ್ಕೆ ಒಂದು ಮಿಕ್ಸಿ ಜಾರ್ಗೆ ಒಂದು ಸಣ್ಣ ಬೌಲಷ್ಟು ಕೊಬ್ಬರಿ ತುರಿನ ತೊಗೊಂಡಿದ್ದೀನಿ. ನೀವು ಬೇಕಿದ್ರೆ ನಾರ್ಮಲ್ ತೆಂಗಿನಕಾಯಿ ತೊಗೊಬೋದು. 2 ಟೊಮೆಟೊನ ಹಾಕ್ಕೊಂಡಿದ್ದೀನಿ, 2 ಈರುಳ್ಳಿ ಮತ್ತು 1 ಗೆಡ್ಡೆ ಬೆಳ್ಳುಳ್ಳಿ, ಹಾಗೆ ಸ್ವಲ್ಪ ಹುರಿಗಡಲೆ, ಒಂದು ಸಣ್ಣ ಬೌಲಷ್ಟು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ನೀರು ಹಾಕ್ಕೊಂಡು ನೈಸಾಗಿ ರುಬ್ಬಿಟ್ಕೊಂಡಿದ್ದೀನಿ. ಕಾಳು ಬೇಯಿಸ್ಕೊಬೇಕಲ್ವ, ಹಾಗಾಗಿ ನಾನು ಕುಕ್ಕರಲ್ಲಿ ಸಾಂಬಾರನ್ನ ಮಾಡ್ಕೊತಾ ಇದ್ದೀನಿ. ಒಂದು ಕುಕ್ಕರ್ಗೆ ಒಂದು ಸ್ವಲ್ಪ ಎಣ್ಣೆ, ಒಂದು 3 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ, ಒಂದು ಸ್ವಲ್ಪ ಸಾಸಿವೆ ಹಾಕ್ಕೊಂಡಿದ್ದೀನಿ, ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಒಂದು ಈರುಳ್ಳಿ, ಒಂದು 2-3 ಇಲ್ಕಷ್ಟು ಜಜ್ಜಿರೋ ಬೆಳ್ಳುಳ್ಳಿ, ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಮತ್ತು ಒಂದು ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಒಂದು ಟೊಮೆಟೊನ ಹಾಕ್ಕೊತಾ ಇದ್ದೀನಿ. ಚೆನ್ನಾಗಿ ಫ್ರೈ ಮಾಡಿದ್ಮೇಲೆ ತೊಗರಿ ಕಾಳನ್ನ ಹಾಕ್ಕೊಬೇಕು. ತೊಗರಿ ಕಾಳನ್ನ ಚೆನ್ನಾಗಿ ಒಂಚೂರು ಫ್ರೈ ಮಾಡ್ಕೊಂಡಾದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ಸಾಂಬಾರನ್ನ ಸ್ವಲ್ಪ ಜಾಸ್ತಿ ಮಾಡ್ತಾಯಿದ್ದೀನಿ, ಹಾಗಾಗಿ ಉಪ್ಪು ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೀನಿ. ನೋಡಿಕೊಂಡು ಉಪ್ಪನ್ನ ಹಾಕ್ಕೊಬೇಕು. ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಮೇಲೆ ಆಲೂಗೆಡ್ಡೆ ಹಾಕ್ಕೊಂಡಿದ್ದೀನಿ. ಉಪ್ಪು ನೀರಲ್ಲಿ ಬದನೆಕಾಯಿನ ಚೆನ್ನಾಗಿ ನೆನೆಸಿಟ್ಕೊಂಡು ತೊಳೆದು ಹಾಕ್ಕೊತಾ ಇದ್ದೀನಿ. ಆಲೂಗೆಡ್ಡೆ, ಬದನೆಕಾಯಿ, ಕಾಳನ್ನ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಚೆನ್ನಾಗಿ ಫ್ರೈ ಮಾಡ್ಕೊಂಡಾದ್ಮೇಲೆ ರುಬ್ಕೊಂಡಿರೋ ಮಸಾಲೆನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಸಾಂಬಾರು ಪುಡಿನ ಹಾಕ್ಕೊಬೇಕು. ಸಾಂಬಾರು ಪುಡಿ ಅಂದರೆ ಬೇಳೆ ಸಾಂಬಾರು, ಹುಳಿ ಸಾಂಬಾರಿಗೆಲ್ಲ ಯೂಸ್ ಮಾಡ್ತೀವಲ್ಲ, ಮನೆಯಲ್ಲೇ ಮಾಡ್ಕೊಂಡಿರೋ ಸಾಂಬಾರು ಪುಡಿನ ಹಾಕ್ತಾಯಿದ್ದೀನಿ. 2-3 ಟೇಬಲ್ ಸ್ಪೂನಷ್ಟು ಸಾಂಬಾರು ಪುಡಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ.
ಸಾಂಬಾರು ಪುಡಿ ಸ್ವಲ್ಪ ಗಂಟಾಗೋ ಚಾನ್ಸಸ್ ಇರುತ್ತೆ. ಸೊ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಎಷ್ಟು ಮಾಡ್ಕೊಂಡಿರ್ತೀವೋ ಅದಕ್ಕೆ ತಕ್ಕಷ್ಟು ನೀರನ್ನ ಹಾಕ್ಕೊಂಡು ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಹುಳಿ ಸಾಂಬಾರು ಆಗಿರೋದ್ರಿಂದ ನಾನೊಂದು ಸ್ವಲ್ಪ ಹುಣಸೆ ಹುಳಿನ ಹಾಕ್ಕೊತಾ ಇದ್ದೀನಿ. ಹುಣಸೆ ಹುಳಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಟೇಸ್ಟು. ಟೊಮೆಟೊನೂ ಹಾಕ್ಕೊಂಡಿರ್ತೀವಿ. ಹುಣಸೆ ಹುಳಿ ನೋಡಿಕೊಂಡು ಒಂದು ಸ್ವಲ್ಪ ಬಿಟ್ಕೊಂಡ್ರೆ ಸಾಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಕುಕ್ಕರ್ ಮುಚ್ಚಳ ಮುಚ್ಚಿ 2ರಿಂದ 3 ವಿಶಿಲ್ ಇಲ್ಲಾಂದರೆ 2 ವಿಶಿಲ್ ಕೂಗಿಸ್ಕೊಂಡ್ರೆ ತೊಗರಿ ಕಾಳು ಹುಳಿ ಸಾಂಬಾರು ರೆಡಿ ಆಗತ್ತೆ. ಸಾಂಬಾರು ಆಗೋ ಅಷ್ಟರಲ್ಲಿ ಮುದ್ದೆನ ಮಾಡ್ಕೊತೀನಿ. ನಾರ್ಮಲಾಗಿ ಮಾಡ್ಕೊಳ್ಳೋ ಮುದ್ದೆ ಅಲ್ಲ, ಅನ್ನ ಮಾಡಿಕೊಂಡು ಮುದ್ದೆ ಮಾಡ್ತಾರಲ್ಲ ಆ ಥರ ಮುದ್ದೆನ ನಾನಿವತ್ತು ಮಾಡ್ತಾಯಿದ್ದೀನಿ. ಫಸ್ಟು ಒಂದು ಕಡಾಯಿಗೆ 2ರಿಂದ 3 ಗ್ಲಾಸು ನೀರು ಹಾಕ್ಕೊಬೇಕು. ನೀರು ಚೆನ್ನಾಗಿ ಕುದಿ ಬಂದಮೇಲೆ 1 ಗ್ಲಾಸ್ ಅಕ್ಕಿನ ನಾನು ನೆನೆಸಿಟ್ಕೊಂಡಿದ್ದೀನಿ. ಅದನ್ನು ಇವಾಗ ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊಂಡು ಮುಚ್ಚಳ ಮುಚ್ಚಿ ಒಂದು ಸ್ವಲ್ಪ ಚೆನ್ನಾಗಿ ಅನ್ನ ಬೇಯಿಸ್ಕೊಬೇಕು. ಅನ್ನ ಸ್ವಲ್ಪ ಚೆನ್ನಾಗಿ ಬೆಂದಾದಮೇಲೆ ಮತ್ತೆ ಮುದ್ದೆಗೆ ಬೇಕಾಗುವಷ್ಟು ನೀರು ಹಾಕ್ಕೊತಾ ಇದ್ದೀನಿ. ಒಂದು 3 ಗ್ಲಾಸಷ್ಟು ನೀರು ಹಾಕ್ಕೊತಾ ಇದ್ದೀನಿ. ನೀರು ಚೆನ್ನಾಗಿ ಕುದಿ ಬರಬೇಕು. ಚೆನ್ನಾಗಿ ಕುದಿ ಬಂದಮೇಲೆ 2 ಸೌಟಷ್ಟು ರಾಗಿ ಹಸಿಟ್ಟನ್ನ ಹಾಕ್ಕೊತಾ ಇದ್ದೀನಿ. ಮತ್ತು ಇನ್ನೂ 1 ಸೌಟಷ್ಟು ರಾಗಿ ಹಸಿಟ್ಟನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನಾರ್ಮಲಾಗಿ ಮುದ್ದೆ ಮಾಡ್ಕೊತೀವಲ್ಲ ಅದೇ ಥರನೇ ಮಾಡ್ಕೊಳ್ಳೋದಷ್ಟೇ ಇವಾಗ. ಸ್ವಲ್ಪನೂ ಗಂಟಾಗ್ದಂಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ಅದು ಚೆನ್ನಾಗಿ ಬೆಂದಿರುತ್ತೆ. ಸ್ಟವ್ ಉರಿನ ಕಡಿಮೆ ಮಾಡಬಾರ್ದು, ಸಿಮ್ಮಲ್ಲೂ ಇಟ್ಕೊಬಾರ್ದು. ಜೋರಾಗಿ ಉರಿ ಇಟ್ಕೊಂಡು ಚೆನ್ನಾಗಿ ತಿರುಗಿಸ್ಕೊಂಡು ಮಾಡಿಕೊಂಡ್ರೆ ಮುದ್ದೆ ಚೆನ್ನಾಗಿ ಆಗುತ್ತೆ. ಆವಾಗ ಅರ್ಧಂಬರ್ಧ ಬೇಯೊಂದಿರೋದಿಲ್ಲ, ಚೆನ್ನಾಗಿ ಬೆಂದಿರುತ್ತೆ. ಬೇಕಿದ್ದರೆ ಒಂದು ಸ್ವಲ್ಪ ಹೊತ್ತು ಪ್ಲೇಟ್ ಮುಚ್ಚಿ ಇಟ್ಟರೆ ಚೆನ್ನಾಗಿ ಬೆಂದಿರುತ್ತೆ. ನಾರ್ಮಲಾಗಿ ಮುದ್ದೆ ಕಟ್ಕೊಳ್ಳೋದಷ್ಟೇ. ಈ ಥರ ಮುದ್ದೆನ ನಾವು ಜಾಸ್ತಿ ಮಾಡಲ್ಲ, ಯಾವಾಗಾದರೂ ಒಂದೊಂದು ಸಲ ಮಾಡ್ಕೊತೀವಷ್ಟೇ. ತುಂಬ ಕಡಿಮೆ ಮಾಡೋದು. ನಾನು ವಿಡಿಯೋಗೆ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಇವತ್ತು ಮಾಡಿದೆ. ಬೇಕಿದ್ದರೆ ಅಕ್ಕಿನ ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ಮಾಡ್ಕೊಬೋದು. ಮುದ್ದೆ ತುಂಬ ಚೆನ್ನಾಗಿ ಬಂದಿತ್ತು. ಮತ್ತು ಸಾಂಬಾರು ಕೂಡ ರೆಡಿಯಾಗಿದೆ. ರೆಗ್ಯುಲರಾಗಿ ಮನೇಲಿ ಮಾಡೋ ಅಡುಗೆ ಇದು. ಚಳಿಗಾಲ ಆಗಿರೋದ್ರಿಂದ ನನಗೆ ಚಳಿಗಾಲ ಅಷ್ಟು ಸೆಟ್ ಆಗಲ್ಲ. ಬೇಗ ಶೀತ ಆಗಿಬಿಡುತ್ತೆ, ಗಂಟಲಲ್ಲೆಲ್ಲ ಹಳ್ಳಾಡ್ಕೊಂಬಿಟ್ಟಿದೆ. ಹಾಗಾಗಿ ವಾಯ್ಸು ಚೆನ್ನಾಗಿ ಬಂದಿಲ್ಲ. ತಪ್ಪಾದರೆ ಕ್ಷಮಿಸಿ. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್.